ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಅವಿ ಜಾಮಾದಾರ್. ಸೊ ಇವತ್ತು ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂದ್ರೆ, ಮೊನ್ನೆ ಹೇಳಿದ ಪ್ರೀವಿಯಸ್ ವೀಡಿಯೋದಾಗ ಏನು ಹೇಳಿದಪ್ಪ ಅಂತಂದ್ರೆ ನೆಕ್ಸ್ಟ್ ಮಾಡೋ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳಿದ. ಇವತ್ತು ನಾ ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡ್ಲತ್ತೀನಿ ಅಂತಂದ್ರೆ, ಅಂತಾರಾಷ್ಟ್ರೀಯ ಪ್ರಮುಖ ಪ್ರಶಸ್ತಿಗಳಲ್ಲಿ ಪ್ರಪ್ರಥಮವಾಗಿ ಮೊದಲನೇ ಸ್ಥಾನಕ್ಕಿರೋದು ನೊಬೆಲ್ ಪ್ರಶಸ್ತಿ. ಆ ನೊಬೆಲ್ ಪ್ರಶಸ್ತಿ ಬಗ್ಗೆ ಇವತ್ತು ನಾ ಮಾಹಿತಿ ಕೊಡ್ಲಿಕ್ಕೆ ಹೊಂಟೀನಿ ಫ್ರೆಂಡ್ಸ್. ಸೊ ಅದ್ರ ಬಗ್ಗೆ ಕೇಳೋಂಥ ಕುತೂಹಲನೂ ನಿಮಗಿರಲಿ, ಹೇಳೋಂಥ ಆಸಕ್ತಿನೂ ನಮಗದ. ಹಲೋ ಫ್ರೆಂಡ್ಸ್, ಇವತ್ತು ನೊಬೆಲ್ ಪ್ರಶಸ್ತಿ ಬಗ್ಗೆ ನಾನು ಹೇಳ್ಬೇಕು ಅಂದ್ಕೊಂಡಿನಿ. ನೊಬೆಲ್ ಪ್ರಶಸ್ತಿ ಬಗ್ಗೆ ಸ್ವಲ್ಪ ಎರಡು ಮಾತು ಹೇಳ್ತೀನಿ. ನೊಬೆಲ್ ಪ್ರಶಸ್ತಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಪ್ರಶಸ್ತಿ ಇದ್ರೆ ಅದು ನೊಬೆಲ್ ಪ್ರಶಸ್ತಿ. ನೊಬೆಲ್ ಪ್ರಶಸ್ತಿ ಬಗ್ಗೆ ಹೇಳ್ಬೇಕಾದ್ರೆ, ನೊಬೆಲ್ ಪ್ರಶಸ್ತಿ ಮೊದಲು ಪಡೆದವ್ರು ಯಾರು, ಮತ್ತು ನೊಬೆಲ್ ಪ್ರಶಸ್ತಿ ಯಾವ ವರ್ಷದಾಗ ಸಿಕ್ತು, ನೊಬೆಲ್ ಪ್ರಶಸ್ತಿ ಯಾವ ದೇಶದವ್ರು ಕೊಡ್ತಾರೆ, ಮತ್ತು ಅದೇ ರೀತಿಯಾಗಿ ನೊಬೆಲ್ ಪ್ರಶಸ್ತಿಯನ್ನು ಯಾವ ದೇಶದಿಂದ ಯಾವ ಸ್ಥಳದಲ್ಲಿ, ಈಗ ಒಂದು ದೇಶದ ಕೊಡ್ತೀರಿ ಅಂದ್ರೆ ಯಾವುದೋ ಒಂದು ದೇಶ XYZ ದೇಶದ ಕೊಡ್ತಾರೆ, ಆ ದೇಶದಿಂದ ಯಾವ ಪ್ಲೇಸ್ನಲ್ಲಿ ಕೊಡ್ತಾರೆ ಅನ್ನೋದು ಈ 4 ಪಾಯಿಂಟ್ಗಳನ್ನು ಸ್ವಲ್ಪ ವಿವರಣೆ ಮಾಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ನೊಬೆಲ್ ಪ್ರಶಸ್ತಿಯನ್ನು ಮೊದಲು ನೀಡಿದ ವರ್ಷ ಅಂದರೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿ ಫಸ್ಟ್ ಟೈಮ್ ಕೊಟ್ರಪ್ಪ ಅಂತಂದ್ರೆ 1901ರಲ್ಲಿ ಮೊದಲು ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟರು. ಸೊ ಎರಡನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, ನೊಬೆಲ್ ಪ್ರಶಸ್ತಿಯನ್ನು ಯಾವ ವ್ಯಕ್ತಿಗೆ ಕೊಟ್ಟರು, ನೊಬೆಲ್ ಪ್ರಶಸ್ತಿಯನ್ನು ವಿಲಿಯಂ ರಾಂಜನ್ ಅನ್ನೋ ವ್ಯಕ್ತಿಗೆ ಪ್ರಪ್ರಥಮವಾಗಿ ನೊಬೆಲ್ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ರು. ಆ ವ್ಯಕ್ತಿ ಪ್ರಶಸ್ತಿ ಕೊಟ್ಟರು. ಆ ವ್ಯಕ್ತಿ ಯಾವ ದೇಶದವನು, ಮೂಲತಃವಾಗಿ ವಿಲಿಯಂ ರಾಂಜನ್ ಅವನು ಜರ್ಮನಿ ದೇಶದವನು. ಸೊ ಅದೇ ರೀತಿಯಾಗಿ ಅವನಿಗೆ ಯಾವ ಕ್ಷೇತ್ರದಾಗ ಅವನಿಗೆ ನೊಬೆಲ್ ಪ್ರಶಸ್ತಿ ಕೊಟ್ರಪ್ಪ ಅಂತಂದ್ರೆ, ಭೌತಶಾಸ್ತ್ರ ಕ್ಷೇತ್ರದೊಳಗೆ ಅವನ ಸಾಧನೆ ನೋಡಿ ನೊಬೆಲ್ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ವಿಲಿಯಂ ರಾಂಜಿ ಅವರಿಗೆ ಭೌತಶಾಸ್ತ್ರದಲ್ಲಿ ಕೊಟ್ಟರು. ಸೊ ಅದೇ ರೀತಿಯಾಗಿ ನೊಬೆಲ್ ಪ್ರಶಸ್ತಿ ಯಾವ ದೇಶದವ್ರು ಕೊಡ್ತಾರೆ, ನೊಬೆಲ್ ಪ್ರಶಸ್ತಿ ಕೊಡುವ ದೇಶ ಯಾವುದಪ್ಪ ಅಂತಂದ್ರೆ ಸ್ವೀಡನ್ ದೇಶದವರು ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಎಷ್ಟು ಹಲವಾರು ದೇಶಗಳವ, ಅದ್ರಾಗ ಸ್ವೀಡನ್ ದೇಶದವರು ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ ನಾರ್ವೆ ದೇಶದ ಅಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ನೀಡುವ ಸ್ಥಳ ಯಾವುದಪ್ಪ ಅಂತಂದ್ರೆ, ನಾರ್ವೆ ದೇಶದ ಓಸ್ಲೋ ಎಂಬ ಸ್ಥಳದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಅದೇ ರೀತಿಯಾಗಿ 1921ರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ರವರಿಗೆ ಫೋಟೋ ಎಲೆಕ್ಟ್ರಿಕ್ ಪರಿಣಾಮಗಳ ಸೂತ್ರಗಳು ಎಂಬ ವಿಷಯಕ್ಕೆ ಇವರಿಗೂ ಕೂಡ ನೊಬೆಲ್ ಪ್ರಶಸ್ತಿ ದೊರಕಿದೆ. ಸೊ ಅದೇ ರೀತಿಯಾಗಿ ಆಂಗ್ ಸಾನ್ ಸೂಕಿ 1921ರಲ್ಲಿ ಇವರಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ. ಅದೇ ರೀತಿಯಾಗಿ ಇನ್ನೊಬ್ಬರು ಯಾರಪ್ಪ ಅಂತಂದ್ರೆ ದಲೈಲಾಮ್ ಇವರಿಗೆ 1989ರಲ್ಲಿ ಇವರಿಗೂ ಕೂಡ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದೆ. ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕಿದಾಗ ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಬರಾಕ್ ಒಬಾಮಾ ಅವರಿಗೆ 2009ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಇವರಿಗೂ ಕೂಡ. ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ಪಡೆದವ್ರು ಯಾರಪ್ಪ ಅಂತಂದ್ರೆ ಹೆನ್ರಿ ಡುನಾಂಟ್ ಅಂತೇಳಿ. ಹೆನ್ರಿ ಡುನಾಂಟ್ ಅವರು 1901ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು. ಮೊದಲು 3 ಜನ ಪಡೆದಿದ್ರು, ಮೊದಲು ಪಡೆದವ್ರು ಯಾರಪ್ಪ ಅಂದ್ರೆ ಹೆನ್ರಿ ಡುನಾಂಟ್ ಅವರು. ಅದಾದಮೇಲೆ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲು ಯಾವಾಗ ಆರಂಭಿಸಿದ್ರು ಅಂದ್ರೆ 1969ರಲ್ಲಿ ಅರ್ಥಶಾಸ್ತ್ರ ವಿಭಾಗಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲು ಆರಂಭಿಸಿದರು. ಅದಾದಮೇಲೆ ಯಾರಿಗೆ ಕೊಟ್ಟರು, 1969ರಲ್ಲಿ ಯಾರು ಈ ನೊಬೆಲ್ ಪ್ರಶಸ್ತಿಯನ್ನು ಪಡೆದ್ರಪ್ಪ ಅಂತಂದ್ರೆ 1969ರಲ್ಲಿ ಅರ್ಥಶಾಸ್ತ್ರ ವಿಭಾಗದಲ್ಲಿ ರಾನ್ಸನ್ ಫ್ರಿಚ್ ಮತ್ತು ಜಾಂಟಿನ್ಬರ್ಗ್ 1969ರಲ್ಲಿ ಇವರಿಬ್ಬರಿಗೆ ನೊಬೆಲ್ ಪ್ರಶಸ್ತಿಯನ್ನು ದೊರಕಿದೆ. ಅದಾದಮೇಲೆ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರಗಳಲ್ಲಿ ಎರಡೂ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಏಕೈಕ ಮಹಿಳೆ ಯಾರಪ್ಪ ಅಂತಂದ್ರೆ ಮೇಡಮ್ ಕ್ಯೂರಿ. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯರು ಯಾರ್ಯಾರಪ್ಪ ಅಂತಂದ್ರೆ, ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ಕ್ಷೇತ್ರದಲ್ಲಿ 1930ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮೂರನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಹರಿಗೋವಿಂದ ಖುರಾನಾ ಅವರು. ಇವರಿಗೂ ಕೂಡ ವೈದ್ಯಕೀಯ ಇಲಾಖೆಯಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ 1968ರಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. ನಾಲ್ಕನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮದರ್ ತೆರೆಸಾ ಅವರಿಗೆ 1979ರಲ್ಲಿ ಇವರಿಗೆ ಶಾಂತಿ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ದೊರಕಿದೆ. ಐದನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ನೊಬೆಲ್ ಪ್ರಶಸ್ತಿ ಪಡೆದ ಭಾರತೀಯ ಐದನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಸುಬ್ರಹ್ಮಣ್ಯ ಚಂದ್ರಶೇಖರ್ ಅವರು. ಇವರಿಗೆ 1983ರಲ್ಲಿ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ. ರೀತಿಯಾಗಿ ನೊಬೆಲ್ ಪ್ರಶಸ್ತಿ ಪಡೆದ 6ನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಅಮರ್ತ್ಯ ಸೇನ್ ಅವರು ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 1998ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು
ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 7ನೇ ವ್ಯಕ್ತಿ ಯಾರಪ್ಪ ಅಂದ್ರೆ ವೆಂಕಟರಾಮನ್ ರಾಮಕೃಷ್ಣ. ಇವರು ರಸಾಯನಶಾಸ್ತ್ರದಲ್ಲಿ 2009ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ದೊರಕಿದೆ. ಸೊ ಅದೇ ರೀತಿಯಾಗಿ 8ನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಕೈಲಾಸ ಸತ್ಯಾರ್ಥಿ ಅವರು. ಇವರು ಕೈಲಾಸ ಸತ್ಯಾರ್ಥಿ ಅವರಿಗೆ ಕೂಡ 2014ರಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. ಭೌತಶಾಸ್ತ್ರ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. ಸೊ ಅದೇ ರೀತಿಯಾಗಿ 9ನೇ ವ್ಯಕ್ತಿ ಈ 9ನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಭಿಜಿತ್ ಬ್ಯಾನರ್ಜಿ ಅವರು. ಡಾಕ್ಟರ್ ಅಭಿಜಿತ್ ಬ್ಯಾನರ್ಜಿ ಅವರು. ಇವರಿಗೂ ಕೂಡ ಅರ್ಥಶಾಸ್ತ್ರ ಕ್ಷೇತ್ರದಲ್ಲಿ 2019ರಲ್ಲಿ ನೊಬೆಲ್ ಪ್ರಶಸ್ತಿ ದೊರಕಿದೆ. ಸೊ ಈಗ ನೊಬೆಲ್ ಪ್ರಶಸ್ತಿ ಬಗ್ಗೆ ನನಗೆ ತಿಳಿದಂಥದ್ದು ಸ್ವಲ್ಪ ಕತ್ತಲಾಯ್ತು, ಹಂಗೆ ವೀಡಿಯೋ ಮಾಡ್ಕೋತೆ ಕತ್ತಲಾಯಿತು, ಹಾಗೆ ಬ್ಯಾಟ್ರಿ ಹಾಕಿ ವೀಡಿಯೋ ಮಾಡ್ಲತ್ತೀವಿ. ಈಗ ನೊಬೆಲ್ ಪ್ರಶಸ್ತಿ ಬಗ್ಗೆ ನಂಗೆ ತಿಳಿದಂಥ ಮಾಹಿತಿಗಳನ್ನು ನಾನು ಹೇಳಿದ್ದೀನಿ ಫ್ರೆಂಡ್ಸ್. ಅದಕ್ಕಾಗಿ ಈ ವಿಡಿಯೋಗಳು ನೋಡಿರಿ. ಇನ್ನು ಮುಂದೂ ಪ್ರಶಸ್ತಿಗಳ ಬಗ್ಗೆ ಇನ್ನೊಂದು 3-4 ವೀಡಿಯೋ ಮಾಡಬೇಕು ಅಂದ್ಕೊಂಡಿನಿ. ಆಸ್ಕರ್ ಅವಾರ್ಡ್ ಬಗ್ಗೆ ಆಗಲಿ, ರಾಮ್ಸರ್ ಮ್ಯಾಗ್ನರ್ ಈ ಅವಾರ್ಡ್ ಬಗ್ಗೆ ಆಗಲಿ, ಮತ್ತು ಭಾರತ ರತ್ನ ಪ್ರಶಸ್ತಿ ಬಗ್ಗೆ ಆಗಲಿ, ಕರ್ನಾಟಕ ರತ್ನ ಬಗ್ಗೆ, ಪದ್ಮವಿಭೂಷಣ, ಪದ್ಮಶ್ರೀ, ಪದ್ಮಭೂಷಣ ಅಂದರೆ ಪದ್ಮಶ್ರೀ, ಈ ಎಲ್ಲ ಪ್ರಶಸ್ತಿಗಳ ಬಗ್ಗೆನೂ ಸ್ವಲ್ಪ ವೀಡಿಯೋ ಮಾಡ್ಬೇಕನ್ನೋದು. ಈಗ ಫಸ್ಟ್ ವೀಡಿಯೋ ಏನಪ್ಪ ಅಂದ್ರೆ ಭಾರತದ ಅಂತಾರಾಷ್ಟ್ರೀಯ ಪ್ರಮುಖವಾದ ವೀಡಿಯೋ ಪ್ರಶಸ್ತಿ ಯಾವುದಪ್ಪ ಅಂತಂದ್ರೆ ಇದು ನೊಬೆಲ್ ಪ್ರಶಸ್ತಿ ತಿಳ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಸ್ವಲ್ಪ ಈಗ ಇನ್ನು ಮುಂದೆ ಬರ್ತಕ್ಕಂಥ ವೀಡಿಯೋಗಳನ್ನು ಪ್ರಶಸ್ತಿಗಳ ಬಗ್ಗೆನೇ ಬರ್ತಾವೆ. ಸೊ ಹಂಗಾಗಿ ಎಲ್ಲರೂ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಯೂಟ್ಯೂಬ್ ಚಾನಲ್ AJ ಸ್ಟೋರಿ ಅಂತೇಳಿ ಸರ್ಚ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.